ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ತಮಗೆ ಪೋಷಕ ಶಿಕ್ಷಕರ ಮಹಾಸಭೆ, ಈ ಸಭೆಯ ನಡಾವಳಿಯನ್ನು ಯಾವ ರೀತಿ ಬರ್ತಕ್ಕಂಥದ್ದು, ಅನಂತರ ಅದರ ಒಂದು ಫ್ಲೆಕ್ಸ್ನ ರೂಪುರೇಷೆ, ಹಾಗೆ ಆ ಒಂದು ವೆಚ್ಚ, ಸಭೆಯಲ್ಲಿ ಬರ್ತಕ್ಕಂಥ 1,500 ರೂಪಾಯಿ ಏನಿದೆ ಅದರ ಖರ್ಚು ವೆಚ್ಚದ ಬಗ್ಗೆ ಅಷ್ಟು ಮಾಹಿತಿನ ಸವಿಸ್ತಾರವಾಗಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಪೋಷಕ ಶಿಕ್ಷಕರ ಮಹಾಸಭೆಯ ನಡಾವಳಿನ ಒಂದು ಮಾದರಿಯಾಗಿ ಯಾವ ರೀತಿ ಬರೀತಕ್ಕಂಥದ್ದು ಅನ್ನೋದನ್ನ ತಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸಭೆ ನಡೆದ ಒಂದು ದಿನಾಂಕ 14/11/2025 ಇರುತ್ತೆ. ಸಮಯ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವನ್ನು ಮಾಡಬೇಕು, ಮಾನ್ಯ ಆಯುಕ್ತರ ಸುತ್ತೋಲೆಯಂತೆ. ಅದೇ ರೀತಿಯಾಗಿದ್ದೀನಿ. ಇನ್ನು ಸಭೆ ನಡೆಯೋ ಸ್ಥಳ ಶಾಲೆ ಆಗಿರುತ್ತೆ, ಶಾಲೆಯಲ್ಲಿ ಮಾಡ್ತೀವಿ. ಮೊದಲನೇದಾಗಿ ಎಲ್ಲರನ್ನೂ ಸಭೆಗೆ ಇನ್ವೈಟ್ ಮಾಡಿರ್ತೀವಿ, ಫ್ಲೆಕ್ಸನ್ನು ಕಟ್ಟಿರ್ತೀವಿ. ಆನಂತರ ಉದ್ಘಾಟನಾ ಸಭೆಯನ್ನು ಒಂದನ್ನು ಪ್ರಾರಂಭದಲ್ಲಿ ಮಾಡ್ತೀವಿ. ಉದ್ಘಾಟನೆ, ಈ ಸಭೆಗೆ ಮಹಾಸಭೆಗೆ ಉದ್ಘಾಟನೆಯನ್ನು ಮಾಡ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಡಾವಳಿ ಬರ್ದೀನಿ. ಇಂದು ನಮ್ಮ ಶಾಲೆಯಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಸೇರಲಾಯಿತು. ಸಭೆಯಲ್ಲಿ STMC ಅಧ್ಯಕ್ಷರಾದ STMC ಸಮಿತಿಯ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ನಮ್ಮ ಶಾಲೆಯ ಎಲ್ಲ ಪಾಲಕ ಪೋಷಕರು ಹಾಜರಿದ್ದರು. 7ನೇ ತರಗತಿ ಮಕ್ಕಳಿಂದ ಪ್ರಾರ್ಥನೆ ಮಾಡಲಾಯಿತು. ಹಾಗೆ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರನ್ನ ಸ್ವಾಗತಿಸಿದರು. ಮುಖ್ಯ ಶಿಕ್ಷಕರು ಈ ದಿನದ ವಿಶೇಷತೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಂತ. ಇದಿಷ್ಟು. ಇನ್ನೇನಾದರೂ ವಿಚಾರ ಇದ್ದರೆ ಇದಕ್ಕೆ ಉದ್ಘಾಟನೆ ಮಾಡಿದ್ರು ಇಂಥವರು ಅಥವಾ ಇನ್ನೂ ಏನಾದರೂ ಜನಪ್ರತಿನಿಧಿಗಳು ಬಂದಿದ್ರೆ ಅದನ್ನು ಇಲ್ಲಿ ಸೇರಿಸ್ಕೊಂಡು ಬರೀತಕ್ಕಂಥದ್ದು. ಫಸ್ಟು ಇಂಟ್ರಡಕ್ಷನ್ನು, ಇಲ್ಲಿ ಪ್ರಾರ್ಥನೆ ಆಯಿತು, ಸ್ವಾಗತ ಆಯಿತು, ಉದ್ಘಾಟನೆ ಆಗಿದೆ, ಪ್ರಾಸ್ತಾವಿಕವಾಗಿ ಮಾತಾಡಿ ಆಯಿತು. ಈಗ ಮುಂದಕ್ಕೆ ಇಲ್ಲಿ ಅಲ್ಲಿ ಇರ್ತಕ್ಕಂಥ ಯಾರಾದರೂ STMC ಅಧ್ಯಕ್ಷರು ಅಥವಾ ಜನಪ್ರತಿನಿಧಿಗಳು ಮಾತಾಡಿದರೆ ಅವರ ಬಗ್ಗೆ ಹಿಂಗೆ ಮಾತಾಡಿದ್ರು, ಶುಭವನ್ನು ಕೋರಿದ್ರು, ಉದ್ಘಾಟನೆಯನ್ನು ಮಾಡಿದರು ಅಂತ ಏನಾದರೂ ಬರೀತಕ್ಕಂಥದ್ದು. ಅದಾದಮೇಲೆ ನೆಕ್ಸ್ಟ್ ಘಟ್ಟದಲ್ಲಿ ಸಮಯ 10:30ಕ್ಕೆ ಸಭೆಯ ಎಲ್ಲರೂ ಸಂವಿಧಾನ ಪೀಠಿಕೆಯನ್ನು ಓದಲಾಯಿತು. ನಂತರ ಶಿಕ್ಷಕರು ಸಭೆಯ ಉದ್ದೇಶಗಳ ಮಂಡನೆ ಮಾಡಿದರು. ಇಲ್ಲಿ 2 ಇಂಪಾರ್ಟೆಂಟು. ಸಂವಿಧಾನ ಪೀಠಿಕೆಯನ್ನು ಎಲ್ಲರೂ ಸಹ ಓದಬೇಕು. ಸಂವಿಧಾನದ ಪ್ರಸ್ತಾವನೆ ಏನಿದೆ ಅದನ್ನು ಸಭೆಯಲ್ಲಿರೋರೆಲ್ಲ ಓದಬೇಕು. ನಂತರ ಈ ಸಭೆಯ ಒಂದು ಉದ್ದೇಶಗಳ ಮಂಡನೆ ಅಂದರೆ ಇಲ್ಲಿ ಪಾಯಿಂಟ್ ವೈಸ್ ಪಾಯಿಂಟ್ ನೆಕ್ಸ್ಟ್ ಕೊಟ್ಟಿದ್ದೀನಿ. ಇವುಗಳನ್ನೇ ಹೇಳ್ಕೊಂಡು ಹೋದರೆ ಸಾಕು, ಅಥವಾ ಸುತ್ತೋಲೆಯಲ್ಲೂ ಸಹ ವೇಳಾಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಸವಿಸ್ತಾರವಾಗಿ. ಇನ್ನು ನೆಕ್ಸ್ಟು ಮಕ್ಕಳ ಕಲಿಕಾ ಪ್ರಗತಿ ಮೊದಲನೇ ಅಂಶ. ಸಮಯ 11 ಗಂಟೆಯಿಂದ 12 ಗಂಟೆವರೆಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮಕ್ಕಳ ಕಲಿಕಾ ಪ್ರಗತಿ, ಹಾಜರಾತಿ ಪ್ರಗತಿ ಬಗ್ಗೆ ಪೋಷಕರೊಂದಿಗೆ ಚರ್ಚಿಸಿದರು. ಕಲಿಕೆ ಮತ್ತು ಹಾಜರಾತಿಯಲ್ಲಿ ಹಿಂದುಳಿಯಲು ಕಾರಣ, ಸುಧಾರಣಾ ಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು ಅಂತ. ಇಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಮಗುವಿನ ವೈಯಕ್ತಿಕವಾಗಿ ಪೋಷಕರು ಎಲ್ಲರೂ ಬಂದಿರ್ತಾರೆ. ಹಾಗಾಗಿ ಆ ಪ್ರತಿ ಮಗುವಿನ ಕಲಿಕೆಯ ಪ್ರಗತಿಯನ್ನು ಹೇಳ್ತಾ ಹೋಗ್ತಕ್ಕಂಥದ್ದು. ಅನಂತರ ಮಕ್ಕಳ ಹಾಜರಾತಿ ಹೇಗಿದೆ, ಅವರ ಪರ್ಸೆಂಟೇಜು ಹಾಜರಾತಿಯಲ್ಲಿ ಎಷ್ಟು ದಿನ ಬರಲ್ಲ, ಯಾಕೆ ಬರಲ್ಲ, ಏನು ಕಾರಣ ಎಲ್ಲನೂ ಪೋಷಕರ ಜೊತೆ ಚರ್ಚೆಯನ್ನು ಮಾಡಬೇಕು. ಇನ್ನು ನೆಕ್ಸ್ಟು ಇಲ್ಲಿ ನಾವು ಮೀಟಿಂಗಲ್ಲಿ ಕಾಫಿ, ಟೀ, ಸ್ನ್ಯಾಕ್ಸನ್ನು ಕೊಡಬೇಕು. ಏಕೆಂದರೆ ಹಣ ಬಿಡುಗಡೆ ಆಗಿರ್ತಕ್ಕಂಥ 1,500 ರೂಪಾಯಿ ಕೊಡ್ತಾರೆ. ಹಾಗಾಗಿ ಒಂದು ಟೈಮು ಕೊಡ್ತಕ್ಕಂಥದ್ದು. ಇದೆಯಾ ಈಗಲೇ ಕೊಡಿ ಅಥವಾ ಇನ್ನೂ ಸ್ವಲ್ಪ ಲೇಟಾಗಿ ಬೇಕಾದರೂ ಕೊಡ್ಬೋದು. ಇನ್ನು ನೆಕ್ಸ್ಟು LBA ವಿಶ್ಲೇಷಣೆ 2ನೇ ಅಂಶ. LBA ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಲೆಗಳಲ್ಲಿ ತರಗತಿವಾರು, ವಿಷಯವಾರು ಪಾಠ ಆಧಾರಿತ ಮೌಲ್ಯಾಂಕನ ಬಗ್ಗೆ ವಿಶ್ಲೇಷಣೆ ಮಾಡಲಾಯಿತು. ಇದನ್ನು ವಿಷಯ ಶಿಕ್ಷಕರು ನಡೆಸ್ಕೊಡ್ತಾರೆ. ಎಲ್ಲನೂ ಮುಖ್ಯ ಶಿಕ್ಷಕರಿಗೆ ಬದಲು ವಿಷಯ ಶಿಕ್ಷಕರು, STMC ಅವರು ಕೆಲವೊಂದೊಂದು ಟಾಪಿಕ್ ತಗೊಂಡು ನಡೆಸ್ಕೊಳೋದು ಚೆನ್ನಾಗಿರುತ್ತೆ. ಹಾಗಾಗಿ ಇದು LBA ಅಂಕಗಳನ್ನ ಎಷ್ಟು ಪಡೆದಿದ್ದಾರೆ ಮಕ್ಕಳು, ಇನ್ನು ಹೇಗೆ ಓದಬೇಕು, ಸುಧಾರಿಸೋದು ಹೇಗೆ ಅನ್ನೋದನ್ನ LBA ವಿಶ್ಲೇಷಣೆಯಲ್ಲಿ ಮಾಡಬೇಕು. ಇನ್ನು ಪ್ರೋತ್ಸಾಹದಾಯಕ ಯೋಜನೆಗಳು, ಇದೆಲ್ಲದೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಮಕ್ಕಳಿಗೆ ನೀಡಿರುವ ಗುಣಮಟ್ಟದ ಪ್ರೋತ್ಸಾಹದಾಯಕ ಯೋಜನೆಗಳಾದ ಸಮವಸ್ತ್ರ, ಪಠ್ಯಪುಸ್ತಕ, ಬಿಸಿ ಊಟ, ಮಧ್ಯಾಹ್ನದ ಬಿಸಿ ಊಟ, ಹಾಲು, ರಾಗಿ ಮಾಲ್ಟು, ಮೊಟ್ಟೆ, ಬಾಳೆಹಣ್ಣು, ವಿದ್ಯಾರ್ಥಿ ವೇತನ ಅಥವಾ ಇನ್ಯಾವುದಾದ್ರು ಬಿಟ್ಟಿದ್ರೆ ಸೇರಿಸ್ಕೊಂಡು ಇವುಗಳ ಒಂದು ತೆಗೆದುಕೊಂಡಿದ್ದು ಅವುಗಳ ಹಂಚಿಕೆ ಅಥವಾ ವಿತರಣೆ ಪ್ರತಿದಿನ ಹೀಗಾಗ್ತಾ ಇದೆ, ಇದರ ಒಂದು ಗುಣಮಟ್ಟ, ಇವೆಲ್ಲದ ಬಗ್ಗೆ ಪೋಷಕರೊಂದಿಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಶಾಲೆ ಭೌತಿಕ ಮತ್ತು ಕಲಿಕಾ ಸೌಕರ್ಯಗಳು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಟಾಪಿಕ್ಕು. ಇಲ್ಲಿ ಶಾಲೆ ಭೌತಿಕ ಮತ್ತು ಕಲಿಕಾ ಸೌಕರ್ಯಗಳಲ್ಲಿ ಶಾಲೆ ಭೌತಿಕ ಅಂಶಗಳು ಇದನ್ನ
ನಮ್ಮ ಶಾಲೆಯಲ್ಲಿ ಉತ್ತಮ ಕಲಿಕಾ ವಾತಾವರಣವಿದ್ದು ಭೌತಿಕ ಸೌಲಭ್ಯಗಳ ಬಗ್ಗೆ ಎಸ್‌ಡಿಎಂಸಿ ಅಧ್ಯಕ್ಷರು ಪೋಷಕರೊಂದಿಗೆ ಚರ್ಚಿಸಿದರು. ಶಾಲಾ ಕಟ್ಟಡ ಇರಬಹುದು, ಶೌಚಾಲಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ, ಕುಡಿಯುವ ನೀರು, ವಿದ್ಯುತ್, ಅಡಿಗೆ ಮನೆ, ತರಗತಿ ಕೊಠಡಿ, ಗ್ರಂಥಾಲಯ ನಿರ್ವಹಣೆ, ಪ್ರಯೋಗಾಲಯ ಇದ್ರೆ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್ ಇದ್ರೆ ಕಂಪ್ಯೂಟರ್ ಲ್ಯಾಬ್, ಇನ್ನಿತರ ಅನೇಕ ಭೌತಿಕ ಕಟ್ಟಡಗಳು ಶಾಲೆಯಲ್ಲಿ ಹೇಗಿದೆ, ಮತ್ತೆ ಶಾಲೆಯ ಭೌತಿಕ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳು ಅಂದರೆ ರಿಪೇರಿ ಆಗ್ಬೋದು, ಶಿಥಿಲ ಕಟ್ಟಡ ಇದ್ರೆ, ಪೀಠೋಪಕರಣಗಳ ರಿಪೇರಿ ಇದ್ರೆ, ಅಥವಾ ಆಟದ ಸಾಮಗ್ರಿಗಳು ಬೇಡಿಕೆ, ಈ ಥರ ಸಮಸ್ಯೆಗಳು ಇವುಗಳ ಬಗ್ಗೆ ಒಂದು ಎಸ್‌ಡಿಎಂಸಿ ಅಧ್ಯಕ್ಷರು ಚರ್ಚೆಯನ್ನು ಮಾಡಿದರು ಅಂತ ಬಂದಿನಿ. ಪೋಷಕರ ಜವಾಬ್ದಾರಿ ಮತ್ತು ಅವರ ಭಾಗವಹಿಸುವಿಕೆ, ಅದರಿಂದ ಶಾಲೆಯಲ್ಲಾಗುವ ಬದಲಾವಣೆ ಪ್ರಗತಿ ಬಗ್ಗೆ ಚರ್ಚಿಸಿದರು ಅಂತ. ಇದರ ಭೌತಿಕ ಒಂದು ಸೌಲಭ್ಯ, ಕಲಿಕಾ ಸೌಕರ್ಯಗಳ ಬಗ್ಗೆ TLM ಬಗ್ಗೆ ಸಹ ಚರ್ಚೆ ಮಾಡಬಹುದು. ಇನ್ನು ನೆಕ್ಸ್ಟ್ ಟಾಪಿಕ್ಕು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಶಾಲೆಯ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರ ಬಗ್ಗೆ ಅರಿವು. ಶಾಲೆಯ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಲು ಪೋಷಕರು ಭಾಗವಹಿಸುವಿಕೆ ಪ್ರಮುಖವಾಗಿರುತ್ತದೆ ಎಂದು ಮುಖ್ಯ ಶಿಕ್ಷಕರು ಪೋಷಕರ ಪಾತ್ರದ ಬಗ್ಗೆ ಚರ್ಚಿಸಿದರು. ಅದರ ಬಗ್ಗೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಪೋಷಕರಿಗೆ ಅರಿವು ಮೂಡಿಸ್ತಕ್ಕಂಥದ್ದು. ಇದು ಸಮಯ 12 ಗಂಟೆಯಿಂದ ಕೊಟ್ಟಿದ್ದಾರೆ. ಇದರಲ್ಲಿ ಏನೇದ್ರ ಬಗ್ಗೆ ಅರಿವು ಮೂಡಿಸ್ಬೇಕಂದ್ರೆ RTE ಕಾಯ್ದೆ ಬಗ್ಗೆ. ಇದು ನಾವು ಒಬ್ಬೊಬ್ಬರು ಒಂದೊಂದು ಶಿಕ್ಷಕರು ಒಂದೊಂದು ಟಾಪಿಕ್ ಬಗ್ಗೆ ಅವ್ರ ಜೊತೆ ವಿಷಯ ಮಂಡನೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು RTE ಕಾಯ್ದೆ ಬಗ್ಗೆ, ಮಕ್ಕಳ ಹಕ್ಕುಗಳು, ಮಕ್ಕಳ ರಕ್ಷಣಾ ನೀತಿ ಮತ್ತು ಪೋಕ್ಸೋ ಕಾಯ್ದೆ ಬಗ್ಗೆ ಶಾಲಾ ಶಿಕ್ಷಕರು ಪೋಷಕರಲ್ಲಿ ಆ ವಿಷಯಗಳ ಬಗ್ಗೆ ಚರ್ಚಿಸಿದರು. ನೆಕ್ಸ್ಟ್ ಇದೇ ಅರಿವು ಮೂಡಿಸುವಂತಹ ಒಂದು ವಿಷಯಗಳು ಮುಂದುವರಿತಿದೆ. ಅರಿವು ಮೂಡಿಸುವ ಇದರಲ್ಲಿ ಬಾಲ್ಯ ವಿವಾಹ ನಿಷೇಧ ಮತ್ತು ಬಾಲಕಾರ್ಮಿಕ ನಿಷೇಧ ನೀತಿಗಳ ಬಗ್ಗೆ ಮಾಹಿತಿಯನ್ನು ಶಾಲಾ ಶಿಕ್ಷಕರು ಪೋಷಕರಿಗೆ ತಿಳಿಸಿಕೊಟ್ಟರು. ವಿಶೇಷ ಚೇತನ ಮಕ್ಕಳಿಗೆ CWSN ಮಕ್ಕಳಿಗೆ ನೀಡುವ ಸೌಲಭ್ಯಗಳ ಬಗ್ಗೆ ಚರ್ಚಿಸಿದರು ಅಂತ ಇದೆ. ಇದನ್ನು ಚರ್ಚೆ ಮಾಡ್ತಕ್ಕಂಥ ಅರಿವು ಮೂಡಿಸ್ತಕ್ಕಂಥದ್ದು. ಇನ್ನು ಶಾಲೆಯ ಅಭಿವೃದ್ಧಿಯಲ್ಲಿ ಭಾಗಿದಾರರ ಪಾತ್ರ, ಸಹಕಾರ, ಪೋಷಕರ ಪ್ರತಿಭೆ ಗುರುತಿಸುವಿಕೆ. ಇದು ಕೊನೆಯದಾಗಿ ಮಾಡ್ತಕ್ಕಂಥ ಸಮಯ 1 ಗಂಟೆಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಶಾಲೆಯ ಅಭಿವೃದ್ಧಿಯಲ್ಲಿ ಭಾಗಿದಾರರ ಪಾತ್ರ, ಸಹಕಾರದ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದರು. ಶಾಲೆಗೆ ಕೊಡುಗೆ ಅಥವಾ ದಾನ ಮತ್ತು ಮಕ್ಕಳ ಕಲಿಕೆಗೆ ಸಹಕಾರ ನೀಡುವವರನ್ನು ಅಭಿನಂದಿಸಿದರು. ಮಕ್ಕಳ ಕಲಿಕೆ ಉತ್ತಮಪಡಿಸಲು ಪೋಷಕರು ಮನೆ ಮತ್ತು ಶಾಲೆಯಲ್ಲಿ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಚರ್ಚಿಸಿದರು. ಉತ್ತಮ ಪ್ರತಿಭಾವಂತ ಪೋಷಕರಿಂದ ಶಾಲೆಯಲ್ಲಿ ಕಾರ್ಯಕ್ರಮಗಳ ಸ್ಪರ್ಧೆಗಳು, ವಿವಿಧ ಚಟುವಟಿಕೆ ಮೂಲಕ ಮಕ್ಕಳಲ್ಲಿ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಲು ಸಹಕಾರಿಯಾಗುತ್ತದೆ ಎಂಬ ವಿಷಯ ಮನದಟ್ಟು ಮಾಡಿದರು. ಈ ಟಾಪಿಕಲ್ಲಿ ಇನ್ನು ಪ್ರತಿಭಾವಂತ ಪೋಷಕರು ಇರ್ತಾರೆ, ಹಾಡು ಹೇಳಿರ್ಬೋದು, ಕೋಲಾಟ ಮಾಡ್ತಕ್ಕಂಥವ್ರು, ಅಂಥವ್ರನ್ನ ಶಾಲೆಯಲ್ಲಿ ಕರೆದು ಮಾಡಿಸ್ತೀವಿ ಅಂತ ಹೇಳ್ಬೋದು. ಅನಂತರ ಒಂದು ಸರ್ವಾಂಗೀಣ ಅಭಿವೃದ್ಧಿ ದಾನಿಗಳು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವ್ರನ್ನೆಲ್ಲರಿಗೂ ಸಹ ಸ್ಮರಣೆ ಮಾಡಬಹುದು ಈ ಒಂದು ಟಾಪಿಕಲ್ಲಿ. ಮತ್ತು ಅವರ ಪೋಷಕರು ಎಷ್ಟು ಶಾಲಾ ಕೈತೋಟ ನಿರ್ಮಾಣ ಮಾಡೋಕ್ಕಾಗ್ಬೋದು, ಅದರಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು, ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಇನ್ವಾಲ್ವ್ ಆದರೆ ಇದು ಶಾಲೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಅಂತ ಮುಖ್ಯ ಶಿಕ್ಷಕರು ಇದನ್ನು ನಡೆಸ್ಕೊಟ್ಟಿದ್ದಾರೆ. ಸೊ ಆ ಥರ ನಮೂನೆ. ನೆಕ್ಸ್ಟು ಸಮಯ 1 ಗಂಟೆ 30 ನಿಮಿಷ ಹೆಚ್ಚು ಕಡಿಮೆ. ಶಾಲೆಯ ಶಿಕ್ಷಕರು ಪೋಷಕರು ಶಾಲೆಯ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದರು. ಕೊನೆಯ ಘಟ್ಟವಾಗಿ ಶಾಲೆಯ ಸಮಸ್ಯೆಗಳು, ಪರಿಹಾರಗಳು, ಮಕ್ಕಳ ಕಲಿಕೆ ಪ್ರಗತಿ ಬಗ್ಗೆ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರೊಂದಿಗೆ ಚರ್ಚಿಸಿದರು. ಈ ದಿನದ ಸಭೆಯ ಬಗ್ಗೆ ಪೋಷಕರು ಸಂತಸ ವ್ಯಕ್ತಪಡಿಸಿದರು. ಸಹ ಶಿಕ್ಷಕರು ಸಭೆಯನ್ನ ಇರ್ತಕ್ಕಂಥ ಎಲ್ಲರನ್ನ ವಂದನೆಯನ್ನ ಸಲ್ಲಿಸಿದರು. ಇಲ್ಲಿ ಇನ್ನೇನಾದರೂ ಸಭೆಯ ಕೊನೆ ಅಂತಿಮವಾಗಿ ಪೋಷಕರು ಏನಾದ್ರು ತಮ್ಮ ಅನಿಸಿಕೆ, ಅಭಿಪ್ರಾಯ, ಇನ್ನೇನಾದರೂ ವಿಷಯಗಳಿದ್ರೆ ಕೊನೆ ಫೈನಲ್ ಆಗಿ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಶಿಕ್ಷಕರೊಂದಿಗೆ, ಮುಖ್ಯ ಶಿಕ್ಷಕರೊಂದಿಗೆ ಅಥವಾ ಶಿಕ್ಷಕರು ಸಹ ಶಿಕ್ಷಕರು ಅವರಲ್ಲಿ ಗೊತ್ತಿರ್ತಕ್ಕಂಥ ಇನ್ನು ಯಾವ್ದಾರ ಮಿಸ್ ಆಗಿರ್ತಕ್ಕಂಥ ವಿಷಯಗಳು ಇದ್ರೆ ಅದನ್ನು ಸ್ವಲ್ಪ ಫೈನಲ್ ಆಗಿ ತಮ್ಮ ಅಭಿಪ್ರಾಯ, ಅನಿಸಿಕೆ ವಿಷಯಗಳಿದ್ರೆ ಅದನ್ನು ಚರ್ಚೆಯನ್ನ ಮಾಡ್ತಕ್ಕಂಥದ್ದು. ಇನ್ನು ಸಮಯ 2 ಗಂಟೆಗೆ ಒಂದು ಊಟವನ್ನ ನೀಡಬೇಕು ಅಂತ ಇದೆ ಸುತ್ತೋಲೆಯಲ್ಲಿ. ಆ ಊಟವನ್ನ ಸೇವಿಸಬೇಕು. ಅನಂತರ ಎಲ್ಲ ಈ ಒಂದು ಸಭೆ 2 ಗಂಟೆಗೆ ಮುಕ್ತಾಯ ಆಗುತ್ತೆ. 2:15ಕ್ಕೆ ಮುಕ್ತಾಯ ಆಗುತ್ತೆ. ಸೊ ಇಲ್ಲಿ ಅದಾದ ನಂತರ ಸಹಿಯನ್ನ ಪಡ್ಕೊಳ್ತಕ್ಕಂಥದ್ದು. ಇದಾದ್ಮೇಲೆ ಇದಿಷ್ಟು STMC ಸಭೆಯ ನಡಾವಳಿ ಬಗ್ಗೆ ನೋಡಿದ್ರಿ. ಈಗ
₹1,500 ಇದಕ್ಕೆ ಬಿಡುಗಡೆ ಆಗಿರ್ತಕ್ಕಂಥ ಹಣಕ್ಕೆ ಏನೇನೆಲ್ಲ ಖರ್ಚು ಮಾಡ್ಬೋದು ಅಂತ ಒಂದು ಅಂದಾಜು ಪ್ಲಾನ್ ಮಾಡಿದ್ದೀನಿ. ಅವರು ಟೋಟಲಿ ₹1,500 ಕೊಟ್ಟಿದ್ದಾರೆ. ಅದರಲ್ಲಿ ಬ್ಯಾನರ್ ಅಥವಾ ಫ್ಲೆಕ್ಸ್ ಅದಕ್ಕೆ ₹250, ಪೋಷಕರಿಗೆ ಸಾಹಿತ್ಯದ ಜೆರಾಕ್ಸ್ ಕೊಡಬೇಕು, ಅದಕ್ಕೊಂದು 250, ಒಂದು 18 ಜನ ಇರ್ತಾರೆ ಅಥವಾ 24 ಜನ ಇರ್ತಾರೆ ಫುಲ್ SMC ಕಮಿಟಿ ಅಂದರೆ ಅವರಿಗೆ ಅದನ್ನು ಡಿವೈಡ್ ಮಾಡಬಹುದು ಒಂದು ಅಂದಾಜಾಗಿ ಜೆರಾಕ್ಸ್ ಪ್ರತಿ ಕೊಡೋಕ್ಕೆ. ಇನ್ನು ಟೀ ಕಾಫಿ ಸ್ನ್ಯಾಕ್ಸಿಗೆ ₹850 ಹಾಕೊಂಡಿದ್ದೀನಿ. ಆನಂತರ ದಾಖಲೀಕರಣಕ್ಕೆ ₹150. ಇಷ್ಟು ಅಂಶಗಳನ್ನ ಸಾಹಿತ್ಯದಲ್ಲಿ ಸುತ್ತೋಲೆಯಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲ ಡಿವೈಡ್ ಮಾಡಿ ಕೊಟ್ಟಿಲ್ಲ, ಟೋಟಲಿ 1,500 ಕೊಟ್ಟರೆ ಅದನ್ನು ನಾನು ಈ ರೀತಿಯಾಗಿ ಡಿವೈಡ್ ಮಾಡಿದ್ದೀನಿ. ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ₹1,500 ಡಿವೈಡ್ ಮಾಡ್ಕೋಬಹುದು. ಇನ್ನು ಶಿಕ್ಷಕರ ಮಹಾಸಭೆಯ ಒಂದು ಫ್ಲೆಕ್ಸ್ ಅಥವಾ ಬ್ಯಾನರು ಈ ರೀತಿಯಾಗಿ ಮಾಡಿಸಿದ್ದೀನಿ. ಇಲ್ಲಿ ಎಲ್ಲ ಶಾಲೆ ಹೆಸರಿದೆ, ಮೇಲೆ ಡಿಪಾರ್ಟ್ಮೆಂಟ್ ಹೆಸರಿದೆ. ಆನಂತರ ಶಿಕ್ಷಕರ ಮಹಾಸಭೆ ನಡಾವಳಿ, ಇದು ಯಾರೆಲ್ಲ ಇರ್ತಾರೆ ಎಲ್ಲರೆಲ್ಲರಿಗೂ ಯಾರಿಗೆಲ್ಲ ಸ್ವಾಗತ ಅಂತ ಕೊಟ್ಟಿದ್ದೀವಿ. ಆನಂತರ ದಿನಾಂಕ, ಸಮಯ ಮತ್ತು ಸ್ಥಳ, ಎಲ್ಲಿ ನಡೆಯುತ್ತೆ, ಯಾವ ದಿನಾಂಕ ನಡೆಯುತ್ತೆ ಅಂತ. ಇದು ಶಿಕ್ಷಕರ ಮಹಾಸಭೆ ನಡಾವಳಿ ಇದೆ. ಇದೊಂದು ಮಕ್ಕಳ ರಕ್ಷಣಾ ಸಮಿತಿಗೆ ಸಂಬಂಧಪಟ್ಟಂತೆ ಗುಡ್ ಟಚ್ ಬ್ಯಾಡ್ ಟಚ್ಗೆ ಸಂಬಂಧಪಟ್ಟಂತೆ ಈ ಒಂದು ಫ್ಲೆಕ್ಸನ್ನು ಮಾಡಿಸಿದ್ದೀನಿ. ಇದು ಬೇಕಂದರೆ ನನ್ನ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಗ್ರೂಪ್ ಲಿಂಕ್ ಕೊಡ್ತೀನಿ. ಇವೆಲ್ಲದನ್ನು ಸಹ ಅಲ್ಲಿ ಹಾಕಿದ್ದೀನಿ, ಮತ್ತೆ ಹಾಕ್ತೀನಿ. ಇನ್ನು ಇದರ 20 ಬದ್ಧತೆಗಳು ಏನು ಬರ್ತವೆ ಅದರ ಒಂದು ಫ್ಲೆಕ್ಸ್ ಇದೆ. ಸೊ ಇದನ್ನು ಮಾಡಿಸಿದ್ದೀನಿ. 20 ಬದ್ಧತೆಗಳು ಶಿಕ್ಷಕರ, ಮಕ್ಕಳ ಮತ್ತು ಮುಖ್ಯ ಶಿಕ್ಷಕರ ಬದ್ಧತೆಗಳು ಅಂತ ಬರುತ್ತೆ. ಇದು ಫ್ಲೆಕ್ಸ್ ಮಾಡಿ ಹಾಕಬೇಕು. ಸೊ ಇದ್ರದ್ದು ಇದೆ. ಥ್ಯಾಂಕ್ ಯು. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ